ಗರುಡ ಗೋಣಿಗೊಪ್ಪ ಮಾಡಿದೆ ಎಕ್ಸ್ಪೋಸ್ ಮಾಡ್ತೀನಿ ಅಂತೆಲ್ಲ ಏನ್ ಎಕ್ಸ್ಪೋಸ್ ಆಯ್ತು? ಅನ್ಸ್ಕೊಂಡಿದ್ರೆ ನಾವೇನ್ ಮಾಡಕ್ಕೆ? ನಾನೇನ್ ಅನ್ಸ್ಕೊಂಡಿದ್ದೆ? ನಾವೆಲ್ಲ ಇರೋದು ಇದ್ದಂಗೆ ತೋರಿಸ್ತೀವಿ. ನಾನೊಂಥರ ಏನಿಲ್ಲ ಬಿಡು. ಬಿಡು 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 ಕದ್ದು ಕದ್ದು ನೋಡೋದನ್ನ. ಅದು ನಮ್ಮಮ್ಮ, ಅದು ನನ್ನ ಕಸಿನ್ ತಂಗಿ, ಹಂಗೆ ಎಲ್ಲ ಆಯ್ತು. ಓಪನ್ ಹೇರೋ ಬಿಟ್ಕೊಂಡು ಬಿಡು 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 ಕದ್ದು ಕದ್ದು ನೋಡೋದನ್ನ. ಎಡಿ ಕನ್ನಡ ವ್ಲಾಗ್ಸ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡ್ಕೊ. ಎಡಿ ಕನ್ನಡ ವ್ಲಾಗ್ಸ್ ಅಂತಿದೆ, ಸಬ್ಸ್ಕ್ರೈಬ್ ಮಾಡ್ಕೊ ಅಂತ. ಕನ್ನಡಕ, ವೆಲ್ಕಮ್ ಬ್ಯಾಕ್ ಟು ಎಡಿ ಕನ್ನಡ ಬ್ಲಾಗ್ಸ್. ನಾನಿವತ್ತು ಎಡಿ ಕನ್ನಡ ಅವ್ರ ಜೊತೆ ಹೊರಗಡೆ ಹೋಗ್ತಾ ಇದ್ದೀನಿ, ರೈಡ್, ಶಾರ್ಟ್ ರೈಡ್. ನೋಡಿ ನಿಮ್ಮ ಎಡಿ ಹೆಂಗೆ ಕಾಣ್ತಿದ್ದಾರೆ ಅಂತ, ಎಡಿ ಯಾಕೆ ಹಿಂಗೆ ರೆಡಿ ಆಗಿದ್ದಾರೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ನಮ್ಮ ಜೇನಕ್ಸ್ ಹೇಳಿದಾಗ ನಾವು ಒಂದು ರೈಡ್ ಹೋಗುವಂತಿದ್ದೀವಿ, ಒಂದು ಶಾರ್ಟ್ ರೈಡ್. ಜೇನಕ್ಸ್ ಕೂಡ ಇದ್ದಾನೆ. ನೆಕ್ಸ್ಟ್ ನಮ್ಮ NS ವ್ಲಾಗ್ಸು ಜಾಯ್ನ್ ಆಗ್ತಾರೆ ಮುಂದೆ. NS ವ್ಲಾಗ್ಸ್ ಮತ್ತು ಕಿಶೋರ್ ಅಂತ ಫ್ರೆಂಡ್ ಇದ್ದಾರೆ, ಜಾಯ್ನ್ ಆಗ್ತಾರೆ. ಬನ್ನಿ, ಒಂದು ಸ್ಮಾಲ್ ಚಿಕ್ಕ ರೈಡ್ ಅಷ್ಟೇ. ಅದಕ್ಕೇನು ಗ್ಲೌಸ್ ತೊಗೊಂಡಿಲ್ಲ, ಏನು ಗೇರ್ಸ್ ಏನು ಹಾಕ್ಕೊಂಡಿಲ್ಲ. ಅದ್ರ ಜೊತೆಗೆ ಒಂದು ಫಂಕ್ಷನ್ ಕೂಡ ಇದೆ, ಆ ಫಂಕ್ಷನ್ ತೋರಿಸ್ತೀನಿ. ಅಲ್ಲಿ ನಮ್ಮ ಫ್ಯಾಮಿಲಿಯವರೆಲ್ಲ ಸಿಗ್ತಾರೆ. ಬನ್ನಿ, ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಬಾಯ್ಸ್ ಎಲ್ಲ ಬಂದಿದ್ದಾರೆ. ಸೊ ನಾನು 2 ವಾರದಿಂದ ತುಂಬ ಬ್ಯುಸಿ ಇದ್ದೆ. ಊರಿಗೆ ಹೋಗಿ ನಮ್ಮ ಅಕ್ಕನ ಮದುವೆ ಇತ್ತು, ಕಜಿನ್ ಅಕ್ಕಂದು. ಹಾಗೆ ಅಲ್ಲಿ ಬ್ಯುಸಿ ಇದ್ದೆ. ಅದು ವ್ಲಾಗ್ ಮಾಡುವ ಅಂತ ಅಂದ್ಕೊಂಡೆ, ಬಟ್ ವ್ಲಾಗ್ ಮಾಡೋಕ್ಕೆ ನಮ್ಗೆ ನಿರ್ಮಿತಿರಲಿಲ್ಲ, ಯಾರೂ ಇರಲಿಲ್ಲ. ಹಾಗೆ ಒಬ್ಬನೇ ಮಾಡೋಕ್ಕಾಗಲ್ಲ, ಮತ್ತು ಕೆಲಸದಲ್ಲಿ ತೊಂದರೆ ಆಗುತ್ತೆ ಅಂತ ಒಬ್ಬನೇ ಮಾಡಿಲ್ಲ. ಮದುವೆ ವ್ಲಾಗು ಮಾಡಿಲ್ಲ. ಅದಕ್ಕೆ ಇವಾಗ ನಾವು ರಾಮನಗರಕ್ಕೆ ಹೋಗಿ ಅವ್ರದ್ದು ಬೀಗ್ ರೂಟ್ ಹೇಗಿರುತ್ತೆ ಅಂತ ನೋಡೋಣ. ಬೀಗ್ ರೂಟ ವ್ಲಾಗ್ ಮಾಡ್ತಾಯಿದ್ದೀನಿ, ಬನ್ನಿ. ಬೇಸಿಕ್ಲಿ ನಾನು ಫ್ಯಾಮ್ಲಿ ವ್ಲಾಗ್ಸ್ ಎಲ್ಲ ಮಾಡಲ್ಲ, ಬಟ್ ಫಸ್ಟ್ ಟೈಮ್ ನಾನು ಫ್ಯಾಮ್ಲಿ ವ್ಲಾಗ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಬಟ್ ಯಾರ ಜೊತೆನೂ ಮಾತಾಡಲ್ಲ, ಯಾಕಂದರೆ ಒಂದೇ ಬ್ಲಾಗ್ಲೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಒಂದೊಂದಾಗೆಲ್ಲ ಮಾಡಬೇಕು, ಅವಾಗನೇ ಮಜಾ ಇರುತ್ತೆ. ಏನಂತೀರಾ? ಎಲ್ಲರೂ ಹೋಗಿ ತಲುಪಿದ್ದಾರೆ, ನಾನೇ ಲೇಟ್. ಅದಕ್ಕೆ ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ ನನಗೆ. ಬನ್ನಿ, ಇನ್ನೊಂದು 10 ನಿಮಿಷ ಇರ್ಬೋದು, ಹೋಗೋಣ. ಟೈಮ್ ಬಂದು 1:15 ಆಗಿದೆ, ತಲುಪಿದ್ವಿ. ಇವಾಗ ನಮ್ಮ ಸ್ವಲ್ಪ ಐಟಮ್ಸ್ ಎಲ್ಲ ಇದೆಯಾ, ಹೆಲ್ಮೆಟ್ ಎಲ್ಲ ಇದೆ, ಅದೆಲ್ಲ ಇವಾಗ ನಮ್ಮ ಗರುಡ ಗೋಣಿಕೊಪ್ಪದು ಗರುಡ ಬಸ್ ಇದು ನೋಡಿ ಹೇಗಿದೆ ಅಂತ. ಸೂಪರ್ ಆಗಿದೆ ಮಾತ್ರ. ಅಲ್ಲಿ ಎಲ್ಲ ಐಟಮ್ಸ್ನ ಇಟ್ಟು ನಾವು ಒಳಗೋಗಿ ಎಲ್ಲರನ್ನ ಮಾತಾಡ್ಸ್ಕೊಂಡು ಹಾಗೆ ಒಂದು ಊಟ ಮಾಡ್ಕೊಂಡು. ಹೆವಿ ಬಿಸಿಲಿದೆ ಮಾತ್ರ, ಶೆಕೆ ಹೊಡಿತಿದೆ. ಗರುಡ ಗೋಣಿಗೊಪ್ಪ ಒಳಗೆ ನೋಡಿ ಹೇಗಿದೆ ಅಂತ. ಗೊತ್ತಾಗಿದೆ. ಇದರಲ್ಲಿ ನಮ್ಮ ಫ್ಯಾಮ್ಲಿ ವೀರಸ್ಪೇಟೆಯಿಂದ ರಾಮನಗರಕ್ಕೆ ಬಂದಿದ್ದಾರೆ. ನಮ್ಮ ಫ್ರೆಂಡ್ಸ್ನ ಇಲ್ಲಿ ಕೂರಿಸಿದ್ದೀನಿ. ಹುಡುಗಿ ನೋಡ್ಬೋದು ಅಲ್ಲಿ. ಜನ ಎಲ್ಲ ಊಟಕ್ಕೆ ಹೋಗಿದ್ದಾರೆ. ನಾವು ಊಟ ಮಾಡೋ ಟೈಮಿಗೆ ಬಂದಿದ್ದೀವಿ, ಸೊ ಜನರೆಲ್ಲ ಊಟಕ್ಕೆ ಹೋಗಿದ್ದಾರೆ. ನಾವು ಇವಾಗ ಊಟ ಹೋಗ್ಬೇಕು. ಮಾಡಿದೆ ಎಕ್ಸ್ಪೋಸ್ ಮಾಡ್ತೀನಿ ಅಂತೆಲ್ಲ ಏನ್ ಎಕ್ಸ್ಪೋಸ್ ಆಯ್ತು? ಅನ್ಸ್ಕೊಂಡಿದ್ರೆ ನಾವೇನ್ ಮಾಡಕ್ಕೆ? ನಾನೇನ್ ಅನ್ಸ್ಕೊಂಡಿದ್ದೆ? ನಾವೆಲ್ಲ ಇರೋದು ಇದ್ದಂಗೆ ತೋರಿಸ್ತೀವಿ. ನಾನೊಂಥರ ಏನಿಲ್ಲ ಬಿಡು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ನಮ್ಮ ಅಕ್ಕ ನೋಡ್ಬೋದು, ಫುಲ್ ನಗಾಡ್ಕೊಂಡು ಖುಷಿಯಾಗಿದ್ದಾರೆ. ಬಟ್ ನಮ್ಮ ನಿರ್ಮಿತ್ ಮುಖದಲ್ಲಿ ಸ್ವಲ್ಪ ನಗು ಇಲ್ಲ. ಯಾಕೋ ನಗು ಇಲ್ಲ? ಬಂದರೆ ನಾನ್ ವೆಜ್ ಅಂತೆ, ನಾನು ವೆಜ್ಜು. ನಾನ್ ವೆಜ್ ತಿನ್ನಲ್ವಲ್ಲ. ಹಿಂಗೆ ಹೇಳಿ ಎಷ್ಟು ಹೊಟ್ಟೆ ಇದೆ, ಎಷ್ಟು ವೆಜ್ ತಿಂದಿದೆ, ಎಷ್ಟು ನಾನ್ ವೆಜ್ ತಿಂದಿದೆ ಅಂತ ಗೊತ್ತು ನಮಗೆ. ನಮ್ಮ ಮನೆಯವರು ಯಾರು ಕಾಣಿಸ್ತಾ ಇಲ್ಲ. ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡ್ತಾ ಇಲ್ಲ. ಬನ್ನಿ ಹುಡ್ಕೋಣ, ಯಾರಾದ್ರು ಇರ್ತಾರೆ. ನಮ್ಮ ಫ್ರೆಂಡ್ಸ್ನ ಇವಾಗ ಕೆಳಗೆ ಕರ್ಕೊಂಡು ಊಟ ಮಾಡೋಕ್ಕೆ ಹೋಗ್ತಿದ್ದೀವಿ. ನಿರ್ಮಿತ್ ನೋಡ್ಬೋದು, ನಮ್ಮ ಫ್ಯಾಮಿಲಿಯವ್ರು ಎಲ್ಲ ಕೂತ್ಕೊಂಡಿದ್ದಾರೆ. ಇಲ್ಲಿ ನಿರ್ಮಿತ್ ಎಲ್ಲರ ಜೊತೆ ಫುಲ್ ಮಾತಾಡ್ತಾ ಇದ್ದಾನೆ. ಬ್ಯಾಕ್ ಸೈಡೆಲ್ಲ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾವು ಇವಾಗ ಊಟ ಮಾಡಿ ಮತ್ತು ಹಾಗೆ ಒಂದು ರೌಂಡ್ಸ್ ಎಲ್ಲ ಹಾಕ್ಕೊಂಡು ಹೋಗೋಣ. ಅದಿ ಸೌತೆಕಾಯಿ ತಿನ್ನು, ತಂಪು ಬಾಡಿಗೆ. ನೀನು ಈಟಲ್ದಿದ್ಯಾ? ಹೌದಾ? ಇಟ್ಸ್ ಓಕೆ. ಹೋಗ ಮುಖ ಚಿಕ್ಕ ಮುಚ್ಕೊಂಡು. ಇದು ನಮ್ಮ ಆಂಟಿ, ಇನ್ನು ನಮ್ಮ ಗಗನ್ ಗೊತ್ತಿರೋದು. ಅದು ನಮ್ಮಮ್ಮ,
ಅದು ನನ್ನ ಕಸಿನ್ ತಂಗಿ. ಅವನಿಗೆ ತಿರುಗಿದ್ರೆ ಅಲ್ಲಿ ಕಿಶೋರ್ ಇದ್ದಾನೆ, ನನ್ನ ತಂಗಿ ಇದ್ದಾನೆ, ಮತ್ತು ಆ ಕಡೆ ನಮ್ಮ ಅಜ್ಜಿ ಮಾತಾಡ್ತಾರೆ. ಕಸಿನ್ ಕಡೆ ಅಪ್ಪ ಇದ್ದಾರೆ, ಆ ಕಡೆ ನಮ್ಮ ಚಿಕ್ಕಪ್ಪ ಇದ್ದಾರೆ. ನನ್ನ ಪಕ್ಕದಲ್ಲಿ ನನ್ನ ಅತ್ತೆ ಕೂತ್ಕೊಂಡಿದ್ದಾರೆ, ತೋರಿಸ್ತೀನಿ. ಇವರೇ ನಮ್ಮ ಅತ್ತೆ. ಅವ್ರ ಮಗಳನ್ನೇ ಮದುವೆ ಆಗಿದ್ದು. ಅಷ್ಟೇ. ಅವರೆಲ್ಲರೂ ಹೋಗ್ತಾ ಇದ್ದಾರೆ. ನಾನು ಹಂಗೆ ಮೈಸೂರಿಗೆ ಹೋಗ್ಬೇಕು ಇವಾಗ. ಇವ್ರು ನಮ್ಮ ಅಜ್ಜಿ. ಇವರು ನಾನು ಕೊಕ್ಕವ್ವ ಅಂತ ಕರಿತೀನಿ. ಅದು ಯಾಕೆ ಅಂತ ಗೊತ್ತಾಗಬೇಕಂದ್ರೆ ಕಮೆಂಟ್ ಹಾಕಿ, ಅದ್ರ ಬಗ್ಗೆ ಒಂದು ವ್ಲಾಗ್ ಮಾಡ್ತೀನಿ. ಸೊ ನಮ್ಮ ಟೋನಿ ಇಲ್ಲಿದೆ, ಹೊರಡುವ ಎಲ್ಲ ಆಯಿತು. ಇವಾಗ ಮೈಸೂರು ಹೊರಡುವ ಸಮಯ. ವಿರಾಜಪೇಟೆ ಹೋಗ್ಬೇಕಿತ್ತು, ಇನ್ನೊಂದು ಸ್ವಲ್ಪ ಶಾಸ್ತ್ರ ಇತ್ತು, ಬಟ್ ಒಳ್ಳೆ ಕಾಲೇಜ್ ಇದೆ ಗುರು, ಏನು ಮಾಡೋಕ್ಕಾಗಲ್ಲ. ಬನ್ನಿ ಹೊರಡುವ. ಹಾಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ. ಇವಾಗ ಹಾಗೆ ಹೋಗ್ತಾ ಇದ್ದೀವಿ. ಹಾಗೆ ನಮ್ಮ GNXನ ಬೆಂಗಳೂರಿಗೆ ಬಿಡಬೇಕು. ರಾಮನಗರ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತಾ ಇದ್ದೀವಿ. ಈ ರೋಡ್ ನನಗೆ ಇಷ್ಟ ಆಯಿತು, ಯಾಕೆ ಅಂದರೆ ಅಕ್ಕಪಕ್ಕ ಎಲ್ಲ ಗ್ರೀನರಿ ಇದೆ, ಅದಕ್ಕೆ ತುಂಬ ಇಷ್ಟ ಆಯಿತು. ಚೆನ್ನಾಗೂ ಇದೆ. ಚಿಕ್ಕ ವಯಸ್ಸಲ್ಲಿರುವಾಗ ಮದುವೆ ಅನ್ನೋದು ಒಂದು ಸಂಭ್ರಮ ಥರ ಇರ್ತಾಯಿತ್ತು. ಅಲ್ಲಿ ಇಲ್ಲೆಲ್ಲ ಮಕ್ಕಳು ಓಡಾಡ್ಕೊಂಡು, ನಾನೇ ಬೆಲ್ಲ ಹಿಡ್ಕೊಂಡು ಚಿಕ್ಕ ವಯಸ್ಸಲ್ಲಿ ಓಡಾಡ್ತಿದ್ದೆ. ಹಂಗೆ ದೊಡ್ಡವ್ರು ಆಗ್ತಾ ಮದುವೆ ಅಂತ ಒಂದು ನೋಡುವಾಗ ಅದೊಂದು ರೆಸ್ಪಾನ್ಸಿಬಿಲಿಟಿ ಥರ ಕಾಣಿಸುತ್ತೆ. ಸಾಗುತ್ತಿದೆ ಪ್ರೀತಿಯ ಗಾಳಿಗೆ ನಿನ್ನಯ ದೋಣಿಯು ಎಲ್ಲಿಗೆ ಹೋಗುತ್ತಿದೆ. ಇವಾಗ ನಾವು ರಾಮನಗರ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಗಗನಿಗೆ ಅರ್ಜೆಂಟಾಗಿ ಬೆಂಗಳೂರು ಹೋಗಬೇಕು ಅಂತ, ಅದಕ್ಕೆ ಒಂದು ರಾಕಿನ ಇಲ್ಲೇ ಬಿಟ್ಟು ನಮ್ಮ ಜೊತೆ ಅವನು ಹೋಗ್ತಾ ಇದ್ದಾನೆ. ಇವಾಗ ನಮ್ಮ NS ಬ್ಲಾಗ್ ಅವರು ರಾಕಿನ ಓಡಿಸ್ತಾರೆ. ಗಗನ್ನ ಬಿಟ್ಟಾಯಿತು. ಇವಾಗ ನಮ್ಮ ಟೋನಿ ಜೊತೆ ನಾನು, ನಿರ್ಮಿತ್ ರಾಕಿ ಜೊತೆ ಇದ್ದಾನೆ, ಹಾಗೆ ಹಿಂದೆ ಇದ್ದಾನೆ ನಿರ್ಮಿತ್. ನಾನು ಮುಂದೆ ಹಾಗೆ ಹೋಗ್ತಾ ಇದ್ದೀನಿ. ಹಾಗೆ ನೇಚರ್ನ ಎಂಜಾಯ್ ಮಾಡಿಕೊಂಡು ಒಂದು ರೈಡ್ ಹೋಗ್ತಾ ಇದ್ದೀವಿ ಮೈಸೂರಿಗೆ. ಸದ್ಯಕ್ಕೆ ಇವತ್ತು ಮಳೆ ಇಲ್ಲ, ಅದೊಂದು ಒಳ್ಳೆಯದು. ಅದಲ್ಲದೆ ರೈನ್ ಕೋಟ್ ಹಾಕ್ಕೊಂಡು ರಿಸ್ಕ್ ತಗೋಬೇಕಿತ್ತು ಸ್ವಲ್ಪ ಜಾಸ್ತಿ. ಹಾಗೆ ನಮ್ಮ ಮನೆಯವರೆಲ್ಲ ಹೋಗಿದ್ದಾರೆ, ಅವ್ರದ್ದು ಬಸ್ ಆವಾಗಲೇ ಹೊರಟು. ಅವ್ರು ಇನ್ನೂ ಮುಂದೆ ಇದ್ದಾರೆ, ನಮ್ಮ 20 ಕಿಲೋಮೀಟರ್ಸ್ ಮುಂದೆ ಇದ್ದಾರೆ. ಇವಾಗ ಸದ್ಯಕ್ಕೆ ನಾವು ಮದ್ದೂರು ಪಕ್ಕ ಇದ್ದೀವಿ. ಇನ್ನು 2 ಕಿಲೋಮೀಟರ್ಸ್ ಇದೆ ಮದ್ದೂರು ಹತ್ರ ಸೇರೋಕ್ಕೆ. ಅದಾದಮೇಲೆ ಅಲ್ಲಿಂದ ಮಂಡ್ಯ ಹೋಗಿ, ಮಂಡ್ಯದಲ್ಲಿ ಒಂದು ಕಬ್ಬಿನಲ್ಲಿ ಕುಡಿಬೇಕು ಅಂತ ಇದ್ದೀವಿ. ಸಿಗುತ್ತೆ, ಬಟ್ ಟ್ರಾಫಿಕ್ ನೋಡ್ಕೋಬೇಕು. ಅದೇನೋ ಇವತ್ತು ಪ್ರೋಗ್ರಾಮ್ ಇದೆ ಅಂತ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ. ನ್ಯೂಸ್ ಅಂತೂ ನೋಡಲ್ಲ, ಇನ್ಸ್ಟಾಗ್ರಾಮಲ್ಲೇ ನ್ಯೂಸ್ಗಳನ್ನ ನೋಡ್ತೀನಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಟ್ರಾಫಿಕ್ ನೋಡ್ಕೋಬೇಕು ಅಂತ ಹೇಳ್ತಿದ್ದೆ, ಟ್ರಾಫಿಕಲ್ಲಿ ಸಿಕ್ಕಾಕೊಂಡೆ. ಸೊ ಇವತ್ತು ಮಾರಲ್ ಆಫ್ ದ ವ್ಲಾಗ್ ಏನಂದರೆ, ನಿಮ್ಮ ಹತ್ರ ಚೆನ್ನಾಗಿ ದುಡ್ಡಿದ್ರೆ ನಿಮ್ಮ ಪ್ರೇಸಿ ಸತ್ತ ಮೇಲೂ ನೀವು ತಾಜ್ ಮಹಲ್ ಕಟ್ಬೋದು. ಅದೇ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನಿಮ್ಮ ಪ್ರೇಸಿ ಬದುಕಿರೋದನ್ನು ತಾಳಿನೂ ಕಟ್ಟಕ್ಕಾಗಲ್ಲ. ಅದಕ್ಕೆ ಒಳ್ಳೆ ದುಡ್ಡು ಮಾಡಿ ಚೆನ್ನಾಗಿರಿ ಜೀವನದಲ್ಲಿ. ಕೈಲಿ ಕಾಸಿದ್ರೆ ಇಲ್ಲಿ ಕೈ ಕಾಲ್ಗೂ ನೆಂಟ್ರು ಎಲ್ಲ, ಖಾಲಿ ಜೇಬಲ್ಲಿ ನಿನ್ನ ನಾಯಿನೂ ಮೂಸೋದಿಲ್ಲ. ಅಂತೂ ಇಂತೂ ಕೊನೆಗೆ ಮೈಸೂರು ಬಂದ್ವಿ. ಎಲ್ಲ ಕ್ಲಿಪ್ ತೆಗಿಯೋಕ್ಕಾಗಲಿಲ್ಲ, ಯಾಕಂದರೆ ಬ್ಯಾಟ್ರಿ ಡೌನ್ ಆಗೋಯಿತು. ಬಟ್ ಇದೊಂದು ಸ್ಮಾಲ್ ವ್ಲಾಗ್ ಆಗಿತ್ತು. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತಾ ಅಂತ ಹೇಳ್ತಾ, ದಿಸ್ ಇಸ್ AD ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.